ಮನೆಯಾಚೆ ಆಟವಾಡ್ತಾ ಇದ್ದ 3 ವರ್ಷದ ಬಾಲಕಿಯನ್ನ ಹಾಡಹಗಲೇ ಕಿಡ್ನಾಪ್ ಮಾಡಿರೋ ಘಟನೆ ಬೆಂಗಳೂರಿನ ಸಿದ್ದಾಪುರ ಗುಟ್ಟೇಪಾಳ್ಯ ಮೋರಿ ಬಳಿ ನಡೆದಿದೆ. ಸೈಯದ್ ಹಿಮಾಮುದ್ದೀನ್ ಶಬನಮ್ ದಂಪತಿಯ ಮಗು ಖದೀಜಾ ಕುಬ್ರಾ ಕಿಡ್ನಾಪ್ ಆಗಿರೋ ಬಾಲಕಿ. ನಿನ್ನೆ ಮಧ್ಯಾಹ್ನ 1:30ರ ಸುಮಾರಿಗೆ ಬಾಲಕಿ ಸಹೋದರನ ಜೊತೆ ಮನೆ ಮುಂದೆ ಆಟ ಆಡ್ತಾ ಇದ್ಲು. ಈ ವೇಳೆ ವಿರೋಧ ವ್ಯಕ್ತಪಡಿಸಿದ್ರೂ ಕೂಡ ಯುವಕನೋರ್ವ ಬಾಲಕಿಯನ್ನ ಬಲವಂತವಾಗಿ ಎತ್ಕೊಂಡು ಹೋಗಿದ್ದಾನೆ. ಇನ್ನು ಕಿಡ್ನಾಪ್ ಮಾಡ್ತಿರೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು 15 ವರ್ಷ ಆಸುಪಾಸಿನ ಯುವಕನಿಂದ ಅಪಹರಣ ಆಗಿರುವುದು ತಿಳಿದು ಬಂದಿದೆ. ಇನ್ನು ಇದೇ ಏರಿಯಾದ ಪೊರ್ಕಿ ಹುಡುಗರ ಮೇಲೆ ಪೋಷಕರು ಅನುಮಾನ ವ್ಯಕ್ತಪಡಿಸುತ್ತಿದ್ದು ಸಿದ್ದಾಪುರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇನ್ನು ಭಾವಚಿತ್ರದಲ್ಲಿ ಗಮನಿಸ್ತಿರುವ 3 ವರ್ಷದ ಬಾಲಕಿಯನ್ನೇ ಕಿಡ್ನಾಪ್ ಮಾಡಲಾಗಿರೋದು. ಮತ್ತೊಂದು ಬದಿಯಲ್ಲಿ ಅಪಹರಣ ಸಂದರ್ಭದ ಸಿಸಿಟಿವಿಯ ವಿಜುವಲ್ಸ್ ಅನ್ನ ಕೂಡ ನಾವು ಗಮನಿಸಬಹುದಾಗಿದೆ. ಇನ್ನು ಕಿಡ್ನಾಪ್ ಮಾಡಿರುವ ಯುವಕ 15 ವರ್ಷದ ಆಸುಪಾಸಿನವನು ಅಂತ ಕೂಡ ಅಂದಾಜಿಸಲಾಗ್ತದೆ. ಇದೇ ಸಿಸಿಟಿವಿ ದೃಶ್ಯವನ್ನ ಇಟ್ಕೊಂಡು ಇನ್ನು ಪೋಷಕರು ಅದೇ ಏರಿಯಾದ ಹುಡುಗರು ಮಾಡಿರಬಹುದು ಈ ಕೃತ್ಯ ಅಂತ ಹೇಳಿ ಅನುಮಾನ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಇದೀಗ ತನಿಖೆಯನ್ನ ಮುಂದುವರೆಸಿದ್ದಾರೆ. ಬೆಂಗಳೂರಿನಲ್ಲಿ ಹಾಡಹಗಲೇ 3 ವರ್ಷದ ಬಾಲಕಿಯ ಕಿಡ್ನಾಪ್ ನಡೆದಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ಮನೆ ಮುಂದೆ ಆಟವಾಡ್ತಿದ್ದ ಮಗುವನ್ನ ಹಾಡಹಗಲೇ ಕಿಡ್ನಾಪ್ ಮಾಡಿರೋದು. ಸೊ ತನಿಖೆ ಯಾವ ರೀತಿ ಸಾಗ್ತಾ ಇದೆ? ಏನಾದ್ರೂ ಸುಳಿವು ಸಿಕ್ಕಿದ್ಯಾ ಕಿಡ್ನಾಪರ್ ಬಗ್ಗೆ? ಹೌದು ಸ್ಮಿತಾ, ನಿನ್ನೆ ಮಧ್ಯಾಹ್ನ ಸುಮಾರು 1:40ರ ವೇಳೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಬೆಂಗಳೂರಿನ ಸಿದ್ದಾಪುರದಲ್ಲಿ ಬರುವಂತಹ ಏರಿಯಾದಲ್ಲಿ ಏನು ಗುಟ್ಟೇಪಾಳ್ಯ ಅಂತ ಹೇಳಿ ಏರಿಯಾ ಇದೆ, ಅಲ್ಲಿರುವಂತಹ ಮೋರಿ ಬಳಿ ಏನು ಸಾಕಷ್ಟು ಒಂದು ಸ್ಲಮ್ ರೀತಿ ವಾತಾವರಣ ಇರುತ್ತದೆ. ಮತ್ತೆ ಸಾಕಷ್ಟು ಜನ ಅಲ್ಲಿ ವಾಸ ಇದ್ದಾರೆ. ಈ ಏರಿಯಾದಲ್ಲಿ ಈಗ ಮಗು ಮಿಸ್ಸಿಂಗ್ ಆಗಿರುವಂತದ್ದು. ಮಗು ತನ್ನ ದೊಡ್ಡಪ್ಪನ ಮಗ ಬುರಾನ್ ಅಂತ ಹೇಳಿ ಇರುವಂತಹ ತನ್ನ ಹುಡುಗನ ಜೊತೆ ಬಂದು ರಸ್ತೆ ಬದಿ ಆಟವನ್ನು ಆಡ್ತಿರುವಂತದ್ದು. ಮತ್ತೆ ಸಾಕಷ್ಟು ಬಾರಿ ಅಂಗಡಿಗೆ ಹೋಗಿ ಬರುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇತ್ತು. ಮಗುವಿನ ಫ್ಯಾಮಿಲಿ ಫಸ್ಟ್ ಫ್ಲೋರ್ ನಲ್ಲಿ ಇದ್ರೆ, ಮತ್ತೆ ಅವರ ತಾತ ಹಾಗೂ ಅವರ ಅಜ್ಜಿ ಫ್ಯಾಮಿಲಿ ಮತ್ತೆ ಅವರ ಅಣ್ಣ ಅವರ ದೊಡ್ಡಪ್ಪನ ಫ್ಯಾಮಿಲಿ ಅವರೆಲ್ಲರೂ ಸಹಿತ ಗ್ರೌಂಡ್ ಫ್ಲೋರ್ ನಲ್ಲಿ ಇರುವಂತದ್ದು. ಅವರ ಬಳಿ ಹೋದಂತ ಮಗು ಪ್ರತಿದಿನ ರಸ್ತೆ ಬಳಿ ಆಟ ಆಡ್ಕೊಂಡು ಮತ್ತೆ ಪುನಃ ವಾಪಸ್ ಮನೆಗೆ ಬರ್ತಾ ಇತ್ತು ಅಂತ ಹೇಳಿ ಮಾಹಿತಿ ಲಭಿಸಿರುವಂತದ್ದು. ಅದರಂತೆ ನಿನ್ನೆ ಮಧ್ಯಾಹ್ನ ಸಹಿತ ಮಗು ಹೋಗಿ ಆಟ ಆಡ್ತಿರುವಂತಹ ಸಂದರ್ಭದಲ್ಲಿ ಆ ಮಗು ಆಟ ಆಡ್ತಿದ್ದನ್ನ ಗಮನಿಸಿದಂತಹ ಯಾರೋ ದುಷ್ಕರ್ಮಿ ಬಂದು ಮಗುವನ್ನ ಬಲವಂತವಾಗಿ ಎತ್ಕೊಂಡು ಹೋಗುವಂತಹ ದೃಶ್ಯಗಳು ಈಗ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತದ್ದು. ಮತ್ತೆ ಮಗು ಒಡ್ಡಾಡುವಂಥದ್ದು ಮತ್ತೆ ಅವನಿಂದ ತಪ್ಪಿಸ್ಕೊಳ್ಳುವಂತಹ ಪ್ರಯತ್ನ ಸಹಿತ ಮಾಡುತ್ತೆ. ಆದ್ರೂ ಸಹಿತ ಮಗುವನ್ನ ಬಲವಂತವಾಗಿ ಆತ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿರುವಂತದ್ದು ಈಗ ಸಿಸಿಟಿವಿ ದೃಶ್ಯಗಳಿಂದ ಕನ್ಫರ್ಮ್ ಆಗಿರುವಂತದ್ದು. ನಿನ್ನೆ ಮಧ್ಯಾಹ್ನ ಸುಮಾರು 1:40ರಲ್ಲಿ ಘಟನೆ ನಡೆದಿದ್ದು. ಸುಮಾರು 2 ಗಂಟೆ ಸಂದರ್ಭದಲ್ಲಿ ತಾಯಿ ನೋಡಿದಂತಹ ವೇಳೆಗೆ ಮಗು ಇಲ್ಲ, ಏರಿಯಾದಲ್ಲಿ ಕಾಣ್ತಿಲ್ಲ ಅಂತ ವಿಚಾರ ತಿಳಿದಂತಹ ವೇಳೆ ತಕ್ಷಣ ಸುತ್ತಮುತ್ತ ಏರಿಯಾದಲ್ಲಿ ಹುಡುಕಾಟ ನಡೆಸಿ ಮತ್ತೆ ಸಿಸಿಟಿವಿ ದೃಶ್ಯಗಳನ್ನ ಪರಿಶೀಲನೆ ನಡೆಸಿದಾಗ ಈಗ ಘಟನೆ ಬೆಳಕಿಗೆ ಬಂದಿರುವಂತದ್ದು. ಈಗ ಸಂಬಂಧಪಟ್ಟಂತೆ ಈಗಾಗಲೇ ಮಗುವಿನ ತಂದೆ ತಾಯಿಯಾಗಿರುವಂತಹ ಸೈಯದ್ ಹಿಮಾಮುದ್ದೀನ್ ಇರ್ಬೋದು ಮತ್ತು ಶಬನಮ್ ಅವರೆಲ್ಲರೂ ಸಹಿತ ಈಗ ಸಿದ್ದಾಪುರ ಪೊಲೀಸ್ ಠಾಣೆಗೆ ತೆರಳಿ ಈಗ ಕೇಸ್ ದಾಖಲಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದ್ರೆ ನಿನ್ನೆಯಿಂದ ಇಲ್ಲಿ ತನಕ ಮಗು ಎಲ್ಲಿದೆ ಅನ್ನೋದಕ್ಕೆ ಯಾವುದೇ ರೀತಿ ಸ್ಪಷ್ಟವಾದಂತಹ ಮಾಹಿತಿ ಲಭ್ಯ ಆಗ್ತಿಲ್ಲ. ಆದ್ರೆ ಹಿಂದೆ ಈ ರೀತಿ ಘಟನೆ ನಡೆದಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಮಕ್ಕಳನ್ನ ಎಳ್ಕೊಂಡು ಹೋಗಿರುವಂತಹ ಘಟನೆ ನಡೆದಿರುವುದು ಆ ಏರಿಯಾದಲ್ಲಿ ವರದಿ ಆಗಿಲ್ಲ. ಆದ್ರೆ ಆ ಏರಿಯಾದಲ್ಲಿ ಸುಮಾರು 13ರಿಂದ 14-15 ವರ್ಷದ ಸಾಕಷ್ಟು ಜನ ಸಣ್ಣ ಪುಟ್ಟ ಹುಡುಗರು ಈ ಸೊಲ್ಯೂಷನ್ ಹುಡುಕೊಂಡು ರಸ್ತೆ ಬದಿ ಮತ್ತೆ ಮೋರಿ ಬಳಿ ಕುಳಿತುಕೊಂಡು ತರಲೆ ಮಾಡುವಂಥದ್ದು, ಗಲಾಟೆ ಮಾಡುವಂತಹ ಸಾಕಷ್ಟು ಹುಡುಗರು ಅಲ್ಲಿ ಇರುವಂತದನ್ನ ಆ ತಂದೆ ತಾಯಿ ಸಹಿತ ಗಮನಿಸಿದ್ದಾರೆ, ನೋಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಈಗ ಎತ್ತಾಕೊಂಡು ಹೋಗಿರುವಂತಹ ಹುಡುಗನು ಸಹಿತ ಸುಮಾರು 15 ವರ್ಷ ಇರುವಂತಹ ಪ್ರಾಯದವನು ತರ ಕಾಣ್ತಿರೋ ಹಿನ್ನೆಲೆಯಲ್ಲಿ ಅವ್ರ ತಂದೆ ತಾಯಿಯರ ಆತಂಕಕ್ಕೆ ಕಾರಣ ಆಗಿರುವಂತದ್ದು. ಯಾಕಂತಂದ್ರೆ ಅವ್ರ ಪೊರ್ಕಿ ತರ ಇರುವಂತದ್ದು, ಏರಿಯಾದಲ್ಲಿ ಸಾಕಷ್ಟು ತರಲೆ ಕೆಲಸಗಳನ್ನು ಮಾಡುವಂಥದ್ದು, ಕಳ್ಳತನಗಳು ಮಾಡುವಂಥದ್ದು ಮತ್ತೆ ಗಲಾಟೆ ಮಾಡುವಂತಹ ದೃಶ್ಯಗಳು ಸಹಿತ ಹಿಂದೆ ನಮ್ಮ ಏರಿಯಾದಲ್ಲಿ ನಡೆದಿರುವಂಥದ್ದು. ಅಂತ ಹುಡುಗರು ಏನಾದ್ರು ನನ್ನ ಮಗುನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದೆ, ಮುಂದೆ ನನ್ನ ಮಗುವಿನ ಪರಿಸ್ಥಿತಿ ಏನಾಗಬೇಕು ಅನ್ನೋ ಒಂದು ಆತಂಕ ಅವರ ಪೋಷಕರಲ್ಲಿ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಮಗು 3 ವರ್ಷದ ಹೆಣ್ಣು ಮಗು ಆಗಿರೋ ಹಿನ್ನೆಲೆಯಲ್ಲಿ ಇನ್ನಷ್ಟು ಅವರ ಮನೆಯವರ ಆತಂಕಕ್ಕೆ ಕಾರಣ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿದ್ದಾಪುರ ಪೊಲೀಸರು ಸಹಿತ
ಇನ್ನು ಪ್ರಕರಣ ಕೂಡ ದಾಖಲಿಸಿಕೊಂಡಿದ್ದಾರೆ. ಮತ್ತೆ CCTV ದೃಶ್ಯಗಳನ್ನು ತೆಗೆದುಕೊಂಡು ಪರಿಶೀಲಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಆಂಗಲ್ ಅಲ್ಲಿ ಪೊಲೀಸ್ ಕ್ಯಾಮ್ರಾ ಸಹಿತ CCTV ಇದ್ದು ಅದು ಯಾವುದೇ ರೀತಿ ವರ್ಕ್ ಆಗ್ತಿಲ್ಲ ಅನ್ನೋದು ಈಗ ತಿಳಿದು ಬಂದಿರುವಂತದ್ದು. ಈಗ ಸದ್ಯ ಪೊಲೀಸರಿಗೆ ಮಗುನ ಯಾರು ಎತ್ಕೊಂಡು ಹೋದ್ರು ಅನ್ನೋ ಒಂದು ಆತಂಕ ಹೊಂದಿದೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಸುತ್ತಮುತ್ತ ಎಲ್ಲಾ ಪೊಲೀಸ್ ಠಾಣೆಗೂ ಸಹಿತ ಪೊಲೀಸರು ಮಾಹಿತಿಯನ್ನು ರವಾನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಮತ್ತೆ ನಿನ್ನೆಯಿಂದಲೂ ಸಹಿತ ಇಡೀ ಏರಿಯಾ ಪೂರ್ತಿ ಹುಡುಕಾಡುವಂತಹ ಕೆಲಸವನ್ನು ಸಹಿತ ಮಾಡಿದ್ದಾರೆ. ಆದರೆ ಇಲ್ಲಿ ತನಕ ಮಗು ಎಲ್ಲಿದೆ ಅನ್ನೋದು ಇನ್ನೂ ಪತ್ತೆ ಆಗಿಲ್ಲ. ಇದು ಪೋಷಕರ ಆತಂಕಕ್ಕೆ ಸಾಕಷ್ಟು ಕಾರಣ ಆಗಿರುವಂತಹ ಸ್ಮಿತಾ. ಧನ್ಯವಾದ ವಿಷ್ಣು ಪ್ರಸಾದ್ ಮಾಹಿತಿಗಾಗಿ. ಇನ್ನು ಈ ಕಿಡ್ನಾಪ್ ಬಗ್ಗೆ ಅಪಹರಣಕ್ಕೆ ಒಳಗಾಗಿರುವ ಬಾಲಕಿ ತಂದೆ ಸೈಯದ್ ಪ್ರತಿಕ್ರಿಯೆ ನೀಡಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡೋಣ ಬನ್ನಿ. 1:40 ಇರಬೇಕು, ಅಂಗಡಿಗೆ ಹೋಯ್ತದು. ಐಸ್ ತೊಗೊಳಕ್ಕೆ ಅಂಗಡಿಗೆ ಇಬ್ಬರು ಹೋಗಿದ್ದಾರೆ, ನಮ್ಮ ಅಣ್ಣ ಮಗು. ಆಟ ಆಡ್ಕೊಂಡು ಹೋಗಿದ್ದಾರೆ. ಡೈಲಿ ಹೋಗೋದೇ ಅದು, ಡೈಲಿ ಹೋಗುತ್ತೆ. ಒಂದು 10 ಸರಿಯನ ಬರುತ್ತೆ. ಇವತ್ತೊಂದೇ ಸತಿ ಮಿಸ್ ಆಗಿದೆ. ಯಾರೋ ಎತ್ಕೊಂಡು ಹೋಗಿದ್ದಾರೆ. ಯಾರು ಎತ್ಕೊಂಡು ಹೋಗಿದ್ದಾರೆ ಗೊತ್ತಿಲ್ಲ. ನಮ್ಮ ಮಿಸ್ಸಸ್ ಫೋನ್ ಬಂತು, ಈ ಥರ ಮಗು ಮಿಸ್ ಆಗಿದೆ ಅಂತ. ನನ್ನ ಕೆಲಸ ಬಿಟ್ಟು ಬಂದೆ, ಎಲ್ಲ ಹುಡುಕ್ದೆ. ಆಮೇಲೆ ಅಲ್ಲಿ ಹೋಗಿ ಕ್ಯಾಮ್ರಾ ಚೆಕ್ ಮಾಡಿದೆ. ಕ್ಯಾಮ್ರಾದಲ್ಲಿ ಅವನು ಎತ್ಕೊಂಡು ಹೋಗ್ತಾ ಇದ್ದಾನೆ. ಅವ್ನ ಫೇಸ್ ಕಾಣ್ತಾ ಇಲ್ಲ, ಎತ್ಕೊಂಡು ಹೋಗ್ತಾ ಇದ್ದಾನೆ ಅವನು. ಆಮೇಲೆ ಸ್ಟೇಷನ್ಗೆ ಹೋದೆ, ಸ್ಟೇಷನಲ್ಲಿ ತೋರಿಸಿದೆ, ಕಂಪ್ಲೇಂಟ್ ಕೊಟ್ಟೆ. ಅವರು ಅಲ್ಲಿರೋ ಸಾಹೇಬರು ಕಳಿಸಿದ್ರು 3 ಜನಗೆ. 3 ಜನ ಕಳಿಸಿ ಎಲ್ಲ ಚೆಕಪ್ ಮಾಡಿಸಿದ್ರು. ನಾಳೆ FIR ಕೊಟ್ಟು ಅವರು ಚೆಕ್ ಮಾಡ್ತಾರಂತ ಹೇಳಿದ್ದಾರೆ.